1,85,000 ಹೇಳ್ತಾರೆ. ಓಕೆ, ಒಂದು 75,000 ಮಾಡಿಸ್ಬೋದು ಸರ್. ಫೈನಲ್ ಟು ಫೈನಲ್ ಬಂದು 1,75,000 ಆಗುತ್ತೆ. ಸಾರನೇ ಸಾಕಂತ ಗಾಡಿ ಇದು. ಬರೀ 1,40,000 ಕೊಡ್ತೀವಿ. 85,000 ಕೊಡೋಣ ಸರ್. ಬರೀ 85,000 ಕೊಡ್ತೀನಿ. ಬರೀ 1,10,000 ಕೋಟಿಂಗ್ ಇದೆ. 1,00,000 ಕೊಡೋಣ. 1,45,000 ವಿತ್ ಫ್ರೆಶ್ ಶಾಪ್ಸಿ ಸಮೇತ ಕೊಡೋಣ. 2,95,000 ಕೊಡೋಣ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 1,40,000 ಕೊಡೋಣ ಸರ್. 2,75,000 ಕೊಡ್ತೀನಿ. ಇನ್ನು 10,000 2,35,000 ಮಾಡ್ಕೊಡೋಣ ಬನ್ನಿ ಸರ್. ಹೊಸ ವರ್ಷ ಆಫರ್ ಅಂತಾನೆ ತಿಳ್ಕೊಬೇಡಿ. ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. 2,35,000 ಮಾಡ್ಬಿಡಿ. 3,00,000 ಕೊಡೋಣ. ಇನ್ನ 5,000 ಕಮ್ಮಿ ಮಾಡಿ 2,05,000 ಕೋಟಿಂಗ್ ಇದೆ. ಫೈನಲ್ 2,00,000 ಮಾಡ್ಕೊಡೋಣ ಸರ್. 15 ಮಾಡಲು ಸಿಂಗಲ್ ಓನರ್ VXI ಗಾಡಿ ಕೊಡ್ತೀನಿ ಸರ್. 3,10,000 ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 2.5 ಲಕ್ಷ ಬರೀ ಲೋನೇ ಆಗುತ್ತೆ ಸರ್. 2,00,000 ಆಗುತ್ತೆ ಸರ್. 2,00,000 1,95,000 ಕೊಡೋಣ ಸರ್. ಗಾಡಿದು ಕೂಡ ಕ್ಲಾಸ್ ಆಗೈತೆ. 4,75,000 ಕೋಟಿಂಗ್ ಇದೆ. ಒಂದು 4,55,000 ಕೊಡ್ತೀವಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ. ಯಾರಾದರೂ ಇಯರ್ ಎಂಡ್ಗೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿಗಳು ಬೆಸ್ಟ್ ಪ್ರೈಸಲ್ಲಿ ತೊಗೋಬೇಕು ಅಂದರೆ ಆರಾಮಾಗಿ ನೆಕ್ಸ್ಟ್ ಕಾರ್ಸ್ಗೆ ಬರ್ಬೋದು. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಮಿನಿಮಮ್ 3 ಎರ್ಟಿಗಾ ಇದೆ. ಸೊ 2 ಇನೋವಾ ಕ್ರಿಸ್ಟಾಗಳಿದೆ, ಸ್ಯಾಂಟ್ರೋಗಳಿದೆ, ಇಕೋಗಳಿದೆ, ಈ ಪೋಲೋ ಇದೆ. ಎಲ್ಲಾನು ಬೆಸ್ಟ್ ಪ್ರೈಸು ಬೆಸ್ಟ್ ಡೀಲಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ. ನಾವು ವೆಲ್ಕಮ್ ಮಾಡ್ಕೊಳ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್. ನೀವು? ಸರ್ ನಾನು ಆರಾಮಾಗಿದ್ದೀನಿ ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನೆಕ್ಸ್ಟ್ ಕಾರ್ಸಲ್ಲಿ ಬಜೆಟ್ ಅಲ್ಲಿ ಬರೀ 75,000 ಸ್ಟಾರ್ಟ್ ಆಗುತ್ತೆ. ಜಸ್ಟ್ 75,000ಕ್ಕೆ 75,000 21 ಲಕ್ಷದವರೆಗೂ ಇದಾವೆ. ಓಕೆ, ಒಂದು 2 ವೀಲರ್ ಬರಲ್ಲ, ಆ 2 ವೀಲರ್ ಬೆಲೆಯಲ್ಲಿ ಒಂದು ಕಾರ್ ಸಿಗುತ್ತೆ. ಖಂಡಿತ ಕೊಡೋಣ ಸರ್. ಓಕೆ, ಸೊ ಸರ್ ಆಮೇಲೆ ನಮ್ ನೆಕ್ಸಾ ಕಾರ್ ಅಂತಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಗಾಡಿ. ಅದು ಬಿಡಿ ಸರ್, ಎಲ್ಲರಿಗೂ ಗೊತ್ತಿರೋದು, ಕಸ್ಟಮರ್ಸ್ಗೆ ಎಲ್ಲರಿಗೂ ಗೊತ್ತಿರೋದು. ನೋಡ್ತಾ ಇಲ್ಲ, ನಮ್ಮ ನೆಕ್ಸಾ ಕಾರ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಇಂದ ಡೀಲರ್ಸ್ ಕೂಡ ಬಂದು ತಗೊಂಡು ಹೋಗ್ತಾರೆ. ಸೊ ಯಾರಾದ್ರೂ ಬೆಸ್ಟ್ ಪ್ರೈಸ್ ಅಲ್ಲಿ ಹುಡುಕ್ಬೇಕು ಅಂದ್ರೆ ಆರಾಮಾಗಿ ಬೇಗ ಬನ್ನಿ ನೆಕ್ಸ್ಟ್ ಕಾರ್ಸ್ಗೆ. ಲೈಕ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಇರೋದು ಎಲ್ಲಾನು. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದು ಸ್ಥಿತಿ ಲೊಕೇಶನ್ ಈ ನೆಕ್ಸಾ ಕಾರ್ಸ್ ಸರ್. ಸರ್ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ನೋಡಿ. ನಮ್ಮೂರ ತಿಂಡಿ ಹೋಟೆಲ್ ಅಲ್ಲಿ ಕಾಣಿಸುತ್ತೆ. ಅದ್ರ ಮುಂದೆ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನಮ್ ನೆಕ್ಸಾ ಕಾರ್ ಬೋರ್ಡ್ ಕಾಣಿಸುತ್ತೆ. ಓಕೆ, ಸೊ ಅಕಸ್ಮಾತ್ ಎಲ್ಲ ಕನ್ಫ್ಯೂಸ್ ಆಗ್ಬೇಡ್ರಿ. ಲೊಕೇಶನ್ ಎಲ್ಲ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬನ್ನಿ, ಯಾಕಂದ್ರೆ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಡಿಸ್ಕ್ರಿಪ್ಷನ್ ಇಂದ ಹಾಕೋ ಬಂದ್ರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಲೋನ್ ಎಲ್ಲ ನೋಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಸರ್ ಅಬೌಟ್ 12 ಮೇಲಿಂದ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 2012 ಮೇಲೆ ಯಾವುದೇ ಗಾಡಿ ತಗೊಂಡ್ರೆ ಗಾಡಿನಾದ್ರೂ ತಗೊಳ್ಳಿ ಸರ್. ಓಕೆ, ಟಾಟಾ ಗಾಡಿ ಒಂದು ಬಿಟ್ಟು ಬೇರೆ ಯಾವ ಗಾಡಿ ಬೇಕಾದ್ರೆ ತಗೊಂಡು ಲೋನ್ ಕೂಡ ನಾವು ಮಾಡಿಸ್ಕೊಡೋಣ. ಓಕೆ ನೋಡಿ, ನಿಮಗೆ 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಈಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ. ಡೀಟೇಲ್ಸ್ ಸರ್. ನ್ಯೂ ಶೇಪ್ ಬೇಕಾ ನ್ಯೂ ಶೇಪ್ ಕೊಡೋಣ, ಓಲ್ಡ್ ಶೇಪ್ ಬೇಕಾ ಓಲ್ಡ್ ಶೇಪ್ ಕೊಡೋಣ. 2014-15 ಸೆಕೆಂಡ್ ಓನರ್ ಗಾಡಿ. 74,000 ಓಡಿದೆ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್, ಇದು ಬಂದು ಒಂದು 2,45,000 ಕೊಡೋಣ ಸರ್. 2,45,000ಕ್ಕೆ ಆಲ್ಟೋ K10 ಇನ್ನು 10,000 2,35,000 ಮಾಡ್ಕೊಡೋಣ ಬನ್ನಿ ಸರ್. ಹೊಸ ವರ್ಷ ಆಫರ್ ಅಂತಾನೆ ತಿಳ್ಕೊಬೇಡಿ. ಓಕೆ, 2,35,000ಕ್ಕೆ ಸಿಗ್ತಿದೆ ಒಂದು ಆಲ್ಟೋ K10 2014 ಮಾಡಲ್ ಗಾಡಿ ಸರ್. 14-15 ಮಾಡಲ್ ಗಾಡಿ. ಕ್ರೇಜಿ ಡೀಲ್ ಅಂತ ಅನ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಡಿರೋದೇ ಬರೀ 20,000 ಕಿಲೋಮೀಟರ್. ಅದರಲ್ಲೂ VXI AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಅದು ಬಿಟ್ರೆ ಗಾಡಿ ಮಾತ್ರ ಒರಿಜಿನಾಲಿಟಿ ಇದೆ. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದು 3,45,000 ಕೊಡೋಣ. ಫೈನಲ್ ಸರ್? ಫೈನಲ್ ಇನ್ನೊಂದು 50,000 ಹೆಚ್ಚು ಕಡಿಮೆ ಮಾಡಮ್ ಬರ್ಲಿ ಸರ್. ಓಕೆ, ಎಷ್ಟು ಡಿಪೆಂಡ್ಸ್ ಅಪಾನ್ 3,35,000 ಮಾಡ್ಬಿಡಿ. ಓಕೆ, 3,35,000ಕ್ಕೆ ಫೈನಲ್ ಗಾಡಿ. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ರೆಡ್ ಕಲರ್ ವ್ಯಾಗನರ್ ಬೇಡ ಅಂದ್ರೆ ನಿಮಗೆ ಬ್ಲೂ ಕಲರ್ ಒಂದು ವ್ಯಾಗನರ್ ಸ್ಟಿಂಗ್ರೇ ಇದೆ. ಇದು ಡೀಟೇಲ್ಸ್ ಸರ್. ಇದು ಸ್ವಲ್ಪ ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತೀವಿ ಅನ್ನೋದಾದ್ರೆ ಬನ್ನಿ ಸರ್. 10 ಸಿಂಗಲ್ ಓನರ್ LXI ಸಿಂಗಲ್ ಓನರ್ ವೆಹಿಕಲ್. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 2,05,000 ಕೋಟಿಂಗ್ ಇದೆ. ಫೈನಲ್ 2,00,000 ಮಾಡ್ಕೊಡೋಣ ಸರ್. 2,00,000ಕ್ಕೆ 2,00,000 ಸಿಂಗಲ್ ಓನರ್ ಗಾಡಿ. 2,00,000ಕ್ಕೆ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಗ್ತದೆ, ಒಂದು ವ್ಯಾಗನರ್. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡೀಸೆಲ್ ಗಾಡಿ, ಒಂದು ರಿಡ್ಜ್ ಇದೆ. ಅದು ಇದೆ ವೈಟ್ ಕಲರ್. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ZDI ಟಾಪ್ ಅಂಡ್ ಮಾಡಲು. ZDI ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಸಿಸ್ಟಮ್ ಗಾಡಿ. ಇದು ಕೂಡ ಕ್ಲಾಸ್ ಆಗೈತೆ. ಓಕೆ ಸರ್, ಇದು 3,45,000 ಆಗುತ್ತೆ. ಫೈನಲ್ ಸರ್? ಬರಲಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಯಾಕಂದ್ರೆ
ನಾವ್ ಹೇಳಿದ ರೇಟ್ ಕಸ್ಟಮರ್ ಕೊಡಲ್ಲ, ಹಾ ಕಸ್ಟಮರ್ ಹೇಳಿದ ರೇಟಿಗೆ ನಾವು ಕೊಡಕ್ಕಾಗಲ್ಲ. ಹೌದೌದು. ಕುಂತ್ಕೊಂಡು ಚರ್ಚೆ ಮಾಡಿದಾಗ ಏನೋ ಒಂದು 5-10,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಓಕೆ, ಜಸ್ಟ್ 3,45,000ಕ್ಕೆ ನಿಮಗೆ ಒಂದು 2013 ಮಾಡಲ್ ಅಲ್ಲ ಸರ್ ಇದು? ಹೌದೌದು, 13 ಮಾಡಲು 12 ಮಾಡಲು ಸೆಕೆಂಡ್ ಓನರ್ ಗಾಡಿ. 12 ಸೆಕೆಂಡ್ ಓನರ್ ಗಾಡಿ, ಅದು ಡೀಸೆಲ್ ಗಾಡಿ ನಿಮಗೆ. ಹೌದು, ಟಾಪ್ ಅಂಡ್ ಮಾಡಲು ಸರ್. ಓಕೆ, ಸೊ ಆರಾಮಾಗಿ ತೊಗೊಳ್ಬೋದು. ವಿತ್ ನಿಮಗೆ ಅಲಾಯ್ಸ್ ಎಲ್ಲ ಇದೆ ನಿಮಗೆ, ZDI ಟಾಪ್ ಎಂಡ್ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 95% ಟೈರ್ಸ್ ಬೇರೆ ಇದೆ ಗಾಡಿಲಿ. ಸೊ ಅಕಸ್ಮಾತ್ ವೈಟ್ ಬೇಡ ಅಂದ್ರೆ ನಿಮಗೆ ಬ್ರೌನ್ ಕಲರ್ ಒಂದಿದೆ, ಇದು ಡೀಟೇಲ್ಸ್ ಸರ್. ಇದು ಜಸ್ಟ್ ಇವಾಗ ಸೇಲ್ ಆಯ್ತು. ಓಕೆ, ಜಸ್ಟ್ ಸೇಲ್ ಆಯ್ತು. ಸೊ ಜಸ್ಟ್ ಸೇಲ್ ಆಯ್ತು, ಪರವಾಗಿಲ್ಲ. ನಿಮಗೆ ಬ್ರೌನ್ ಇಲ್ಲ ಅಂದ್ರೆ ವೈಟ್ ಕಲರ್ ಆರಾಮಾಗಿ ಡೀಸೆಲ್ ಗಾಡಿ ತೊಗೊಂಡು ನೀವು. ಸೊ ಹಾಗೆ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಒಂದು 17 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಟಾಪ್ ಎಂಡ್ ಮಾಡಲು. ಟಾಪ್ ಅಂಡ್ ಮಾಡಲು ಸರ್. ಇದು ಬಂದು ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸ್ವಲ್ಪ ಒಂದು ಸಣ್ಣ ಕೆಲಸ ಆಗಿದೆ, ರೈಟ್ ಒಂದು ಪೇಂಟ್ ಆಗಿದೆ. ಇದೇ ಗಾಡಿ ಒರಿಜಿನಲ್ ಇದ್ರೆ 6.5 ಲಕ್ಷ ಗಾಡಿ. ನಾವು 4,75,000 ಕೋಟಿಂಗ್ ಇದೆ. ಒಂದು 4,55,000 ರೂಪಾಯಿ ಕೊಡ್ತೀವಿ. 4,55,000 ಯಾವ ಇಯರ್ ಮಾಡಲು? ಅದು ಡೀಸೆಲ್ ಗಾಡಿ ಸ್ವಿಫ್ಟ್. ಖಂಡಿತ ಟಾಪ್ ಅಂಡ್ ಮಾಡಲ್ ಗಾಡಿ, 17 ಸೆಕೆಂಡ್ ಓನರ್ ಗಾಡಿ. ಓಕೆ, ನೋಡಿ 17 ಸೆಕೆಂಡ್ ಓನರ್ ಗಾಡಿ ಜಸ್ಟ್ 4,45,000ಕ್ಕೆ. 4,55,000. ಸರಿ, 4,55,000ಕ್ಕೆ. 4,55,000ಕ್ಕೆ ಖಂಡಿತ ಕೊಡೋಣ. ಓಕೆ, ಸೊ ಆರಾಮಾಗಿ ಲೋನ್ ಬೇಕಂದ್ರೆ ನಿಮಗೆ ಪೂರ್ತಿ ಲೋನ್ ಕೂಡ ಆಗ್ಬಿಡುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್. ಹೌದು, ಖಂಡಿತ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ 5 ಲಕ್ಷ ಲೋನೇ ಸಿಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಸೊ ಹಾಗೆ ಒಂದು i20 ಇದೆ ಸರ್. ಸರ್, i20 ಬಂದು 1213 ಮ್ಯಾಗ್ನಾ ವೇರಿಯಂಟ್. ಇದು ಕೂಡ ಡೀಸೆಲ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆಲ್ಲ ಬರುತ್ತೆ. ಕಂಪ್ನಿ ಸಿಸ್ಟಮ್, ಒಳ್ಳೆ ಲೆದರ್ ಸೀಟು. ಅದರಲ್ಲೂ ಡೀಸೆಲ್ ಗಾಡಿ, ಮೈಲೇಜ್ ಬರೋಂಥ ಗಾಡಿ. ತುಂಬಾ ಜನ ಇವಾಗ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದ್ರಿಂದ ಡೀಸೆಲ್ ಗಾಡಿ ಕೇಳ್ತಾರೆ. ಸರ್ ಬನ್ನಿ ಸರ್, 3,10,000 ರೂಪಾಯಿ ಕೊಡ್ತೀನಿ. 3,10,000ಕ್ಕೆ i20. 3,10,000 ರೂಪಾಯಿ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 2.5 ಲಕ್ಷ ಬರೀ ಲೋನೇ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಜಸ್ಟ್ 60-70,000 ತೊಗೊಂಡ್ರೆ ಈ ವೈಟ್ ಕಾರ್ i20 ಅದು ಡೀಸೆಲ್ ಗಾಡಿ ತೊಗೊಂಡು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ VT ಇಂಜಿನ್. ಡಿಸೈರ್ ಬಂದು VXI 15 ಮಾಡಲು ಸಿಂಗಲ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬರೀ ಕೇವಲ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಕೇವಲ 4.5 ಲಕ್ಷಕ್ಕೆ ಡಿಸೈರ್. 4,50,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ VXI ಗಾಡಿ ಕೊಡ್ತೀನಿ ಸರ್. ಓಕೆ, ನೋಡಿ ಸಿಂಗಲ್ ಓನರ್ ಗಾಡಿ ಅದು ನಿಮಗೆ 4.5 ಲಕ್ಷಕ್ಕೆ ಸಿಗ್ತಾ ಇದೆ. ಇಲ್ಲ, ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ ಸರ್ ಮುಂದೆ ಬರಲಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, ಮುಂದೆನೂ ಬಂದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಕಡಿಮೆ ಮಾಡ್ಕೊಡೋಣ ಸರ್. ಓಕೆ, ನೋಡಿ ಬೆಸ್ಟ್ ಡೀಲ್ ತೊಗೊಳ್ಬೋದು ಗಾಡಿ, ಅದು VXI ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Chevrolet Aveo. ಸಾರಿ Aveo. ಏನು ಸರ್? Chevrolet Aveo ಬಂದು 2007 ಮಾಡಲು. ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಇದೆ. ಓಕೆ, ಫ್ರೆಶ್ FC ಕೂಡ ನಾವು ಮಾಡಿಸ್ಕೊಡ್ತೀವಿ ಸರ್. ಇದು ಬಂದು 7 ಮಾಡಲು 3rd ಓನರ್ ಆಗಿದೆ ಗಾಡಿ. ಅದರಲ್ಲೂ ಸಡನ್ ಗಾಡಿ, ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದು ಬಂದು 1,45,000 ರೂಪಾಯಿಗೆ ವಿತ್ ಫ್ರೆಶ್ FC ಸಮೇತ ಕೊಡೋಣ. ಓಕೆ, 1,45,000ಕ್ಕೆ ವಿತ್ ಫ್ರೆಶ್ FC. ಇಲ್ಲ, ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ ಖಂಡಿತ ಮಾಡ್ಕೊಡೋಣ, ಬನ್ನಿ ಸರ್. ಓಕೆ, ಅದರಲ್ಲೂ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ, ಬನ್ನಿ. ಬೆಸ್ಟ್ ಪ್ರೈಸಲ್ಲಿ ತೊಗೊಂಡೋಗಿ ಒಂದು Chevrolet Aveo. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲ್ಲೋ ಬೋರ್ಡ್ ಗಾಡಿ, ಒಂದು ಟವೇರಾ ಸರ್. ಅದರಲ್ಲೂ 7 ಸೀಟರ್ ವೆಹಿಕಲ್. ತುಂಬಾ ಜನ ಕೇಳ್ತಾರೆ. ಎಲ್ಲೋ ಬೋರ್ಡ್ ನಮ್ಮಲ್ಲಿ ಜಾಸ್ತಿ ಬರಲ್ಲ. ಯಾವ್ದೋ ಒಂದೊಂದು ಕಸ್ಟಮರ್ ಸೆಂಟ್ರಲ್ ಒಂದೊಂದು ತಂದು ಬಿಡ್ತಾರೆ. ದುಡಿಯೋ ಅಂತವ್ರಿಗೆ ಒಳ್ಳೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಗಾಡಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ FC, ಇನ್ಶೂರೆನ್ಸ್, ಟ್ಯಾಕ್ಸ್ ಫ್ರೆಶ್ ಆಗಿ ಮಾಡ್ಕೊಡೋಣ. 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ? 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ ನಿಮಗೆ ಒಂದು ವಿತ್ ಫ್ರೆಶ್ FC, ಟ್ಯಾಕ್ಸ್ ಎಲ್ಲ ಸೇರಿಸಿ ನಿಮಗೆ 3 ಲಕ್ಷಕ್ಕೆ ಮಾಡ್ಕೊಡ್ತಾರೆ. 2015 ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ, ಯಾವುದು ಸರ್ ಇದು? ಸರ್, ಸೂಪರ್ ಕ್ಯಾರಿ ಡೀಸೆಲ್ ಗಾಡಿ. ಸೂಪರ್ ಕ್ಯಾರಿ, ಅದರಲ್ಲೂ ಕಂಟೈನರ್ ಗಾಡಿ. ಓಕೆ, ಕಂಟೈನರ್ ಗಾಡಿ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಕಂಟೈನರ್ ಗಾಡಿ. ಮಳೆಯಲ್ಲಿ ನೆನೆಯಂಗಿಲ್ಲ, ಟಾರ್ಬಲ್ ಬಿಟ್ಟು ಕಟ್ಟಂಗಿಲ್ಲ. ಓಕೆ, ತುಂಬಾ ಜನ ಕೇಳ್ತಾ ಇರ್ತಾರೆ ಕಂಟೈನರ್ ಗಾಡಿ ಇದೆಯಾ ಅಂತ. ಬರ್ಲಿ ಸರ್, ನಮ್ಮ ನೆಕ್ಸಾ ಕಾರ್ಗೆ 18 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. ಎಷ್ಟಿಗೆ ಸರ್? 3 ಲಕ್ಷಕ್ಕೆ ಕೊಡೋಣ. 3 ಲಕ್ಷಕ್ಕೆ? 3 ಲಕ್ಷಕ್ಕೆ ಕೊಡೋಣ. ಇನ್ನೂ 5,000 ಕಮ್ಮಿ ಮಾಡಿ 2,95,000 ರೂಪಾಯಿ ಕೊಡ್ತೀನಿ. ಒಂದು ಎಸ್ಟೀಮ್ ಇದೆ ಸರ್. ಸರ್, ಎಸ್ಟೀಮ್ ಬಂದು VXI 2001 ಮಾಡಲು. ಓನರ್ 4th ಓನರ್ ಆಗಿದೆ. ಸ್ಟಾರ್ಟಿಂಗ್ ಬಂದಾಗ ಇದು ಡಿಮ್ಯಾಂಡ್. ಓಕೆ, ಇವಾಗಲೂ ಡಿಮ್ಯಾಂಡ್ ಇದೆ ಸರ್ ಈ ಗಾಡಿಗೆ. ತುಂಬಾ ಜನ ಎಸ್ಟೀಮ್ ಇದೆಯಾ ಅಂತ ಕೇಳ್ತಾರೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 85,000 ಹೇಳ್ತಾರೆ. ಓಕೆ, ಒಂದು 75,000 ಮಾಡಿಸ್ಬೋದು ಸರ್. 75,000ಗೆ ಒಂದು ಎಸ್ಟೀಮ್ 2001 ಮಾಡಲು ಗಾಡಿ. 1 ಮಾಡಲು 4th ಓನರ್ ಆಗಿದೆ. ಓಕೆ ಸರ್, ಕಡಿಮೆ ಬಜೆಟ್ ಅಲ್ಲಿ ಕೇಳ್ತಾರೆ ತುಂಬಾ ಜನ. ಹೌದು, ಬರೀ 70,000 ರೂಪಾಯಿ ಕೊಡೋಣ ಸರ್. ಬರೀ 70,000ಕ್ಕೆ? 70,000 ರೂಪಾಯಿ ಕೊಡೋಣ. ಇದರಲ್ಲಿ ಆರ್ಗ್ಯುಮೆಂಟ್ ಏನಿಲ್ಲ, ಬಾರ್ಗಿನ್ ಏನಿಲ್ಲ ಸರ್. ಓಕೆ, ಜಸ್ಟ್ 70,000 ಕೊಟ್ಬಿಟ್ಟು ಕ್ಯಾಶ್ ತಗೊಂಡು ಗಾಡಿ ತಗೊಂಡು ಹೋಗ್ತಾ ಇರ್ಬೋದು ಸರ್. ಅದು FC, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಂದು ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. 70,000 ರೂಪಾಯಿ ಯಾರು? ಓಕೆ, ಸೊ ಯಾರಾದ್ರೂ ಲೋನ್ ಬೇಕು ಅಂದ್ರೆ ಆರಾಮಾಗಿ ನಿಮ್ಮ ಕ್ರೆಡಿಟ್ ಮಾಡಿದ್ರೆ ಆರಾಮಾಗಿ ಉಜ್ಬಿಟ್ಟು ಆರಾಮಾಗಿ ತಗೊಂಡೋಗ್ಬಿಡ್ಬೋದು ಆರಾಮಾಗಿ ಸರ್. 2 ವೀಲರ್ ಬಜೆಟ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ನೋಡಿ ಜಸ್ಟ್ 70,000ಗೆ ಗಾಡಿ ಸಿಕ್ಬಿಡುತ್ತೆ, ಪೆಟ್ರೋಲ್ ಗಾಡಿ. ಸೊ ಹಾಗೆ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್, ಸ್ಯಾಂಟ್ರೋ ಬಂದು
2010 ಮಾಡಲು ಸಿಂಗಲ್ ಓನರು 54,000 ಓಡಿರಿ. ಅದರಲ್ಲಿ GLS ಓಕೆ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ಸೊ ನೋಡ್ತಾ ಕ್ಲಾಸ್ ಆಗೈತೆ ಗಾಡಿ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಶೋರೂಮ್ ತರ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ ಸರ್ ಇದು 2 ಲಕ್ಷಕ್ಕೆ ಆಗುತ್ತೆ ಸರ್. 2 ಲಕ್ಷಕ್ಕೆ 1,95,000 ರೂಪಾಯಿ ಕೊಡೋಣ ಸರ್. 1,95,000ಕ್ಕೆ 2010 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಬರೀ 54,000 ಓಡಿರೋಂಥ ಗಾಡಿ ಇದು. ಓಕೆ, ಸೊ ಬೆಸ್ಟ್ ಡೀಲ್ ಅಲ್ಲಿ ತಗೊಂಡೋಗ್ಬಿಡ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ಜೈಲೋ ಇದೆ. ಇದು ಡೀಟೇಲ್ಸ್ ಸರ್. ಜೈಲೋ ಬಂದು 7 ಸೀಟರ್ ವೆಹಿಕಲ್, ಒಂದು ಇಂಡಿಕಾ ರೇಟ್ ಅಲ್ಲಿ ಕೊಡೋಣ. 7 ಸೀಟರ್ ಗಾಡಿ, ಒಂದು ಇಂಡಿಕಾ ರೇಟ್ ಅಲ್ಲಿ ಕೊಡೋಣ. ಓಕೆ, 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಎಲ್ಲ ಓಡೋದು ನಿಮ್ಗೆ ಗೊತ್ತಿರುತ್ತೆ. ಹೌದೌದು, ಯಾಕಂದ್ರೆ ರಫ್ ಜಾಸ್ತಿ, ಸ್ವಲ್ಪ ಕೆಲಸ ಇದೆ. 1,40,000 ರೂಪಾಯಿ ಕೊಡೋಣ. 1,40,000ಕ್ಕೆ. ಓಕೆ ನೋಡಿ, 1,40,000ಕ್ಕೆ ಒಂದು 7 ಸೀಟರ್ ಗಾಡಿ. ಇಂಡಿಕಾ ಪ್ರೈಸ್ ಅಂತ ಹೇಳಿದ್ರೆ ಇಂಡಿಕಾಗಿಂತ ಕಮ್ಮಿನೇ ಕೊಟ್ಬಿಟ್ಟಿದ್ದಾರೆ ಪ್ರೈಸ್. ಸರ್ ತಗೊಂಡೋಗಲಿ, ದುಡ್ಕೊಂಡವ್ರು ಆರಾಮಾಗಿ ತಗೊಂಡೋಗಿ ದುಡ್ಕೊಳ್ಳಿ ಸರ್. 1,40,000 ರೂಪಾಯಿ ಕೊಡೋಣ. ಸೊ ಈಗ ಮುಂದೆ ಒಂದು ವಾಕ್ಸ್ ವ್ಯಾಗನ್ ಪೋಲೋ ರೆಡ್ ಕಲರ್ ಇದೆ. ಇದೇನು ಸರ್ ಡೀಟೇಲ್ಸ್? ಸರ್ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರು, ಹೈಲೈನು, ಟಾಪ್ ಅಂಡ್ ಮಾಡಲು. ಟಾಪ್ ಎಂಡ್ ಮಾಡಲು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಬೇರೆ. ಡೀಸೆಲ್ ಗಾಡಿ ಸರ್. ಪ್ರೈಸ್ ಏನಾಯ್ತು ಸರ್? ಸರ್ ಬರೀ 2,60,000 ರೂಪಾಯಿ ಕೊಡ್ತೀನಿ. 2,60,000ಕ್ಕೆ 2,85,000 ಕೋಟಿಂಗ್ ಇರೋದು. ಇಯರ್ ಆ್ಯಂಡ್ ಆಫರು, ಕ್ರಿಸ್ಮಸ್ ಆಫರು ಯಾವುದೇ ಆಗಿರ್ಬೋದು. 2,60,000 ರೂಪಾಯಿ ಕೊಡ್ತೀನಿ. ಕೊಡಿ, 2,60,000ಕ್ಕೆ ನಿಮಗೆ ಒಂದು 2011 ಮಾಡಲ್ ಗಾಡಿ, ಐಲೈನ್ ರೆಡ್ ಕಲರ್, ಡಿಮ್ಯಾಂಡೆಡ್ ಕಲರ್ ಒಂದು ವಾಕ್ಸ್ ವ್ಯಾಗನ್ ಪೋಲೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಈಕೋ ಇದೆ, ಡಿಮ್ಯಾಂಡೆಡ್ ವೆಹಿಕಲ್. ಇದ್ರ ಡೀಟೇಲ್ಸ್ ಏನು ಸರ್? ಸರ್ ಇದು ಬಂದು 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್, 5 ಸೀಟರ್ ವೆಹಿಕಲ್. ಓಕೆ, ಗಾಡಿ 3rd ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ. ಒಂದು 20,000 ಖರ್ಚಿದೆ. ಸಣ್ಣ ಪುಟ್ಟ ಔಟ್ಲುಕ್ ಕೆಲಸ ಮಾಡಿಸ್ಕೋಬೇಕು. ಓಕೆ, 3.5 ಲಕ್ಷ ಬಜಾರ್ ರೇಟ್ ಇದೆ. ಓಕೆ ಸರ್ 2,75,000 ರೂಪಾಯಿ ಕೊಡ್ತೀನಿ. 2,75,000ಕ್ಕೆ 2,75,000 ರೂಪಾಯಿಗೆ ವಿತ್ AC ಇರೋಂಥ ಗಾಡಿ ಕೊಡ್ತೀನಿ. 2,75,000ಕ್ಕೆ ವಿತ್ AC ಇರೋ ವೆಹಿಕಲ್ ಒಂದು ಮಾರುತಿ ಈಕೋ ಇದೆ. 16 ಮಾಡಲು, 17 ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಬೆಸ್ಟ್ ಡೀಲು. ಸೊ ಲೋನ್ ಎಲ್ಲ ಆದರೆ ಸರ್ ಇದಕ್ಕೆ? ಸರ್ ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ, 12 ಮೇಲೆ ಎಲ್ಲೇ ಇರಲಿ, ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿರಬೇಕು. 80% ತನಕ ಲೋನ್ ಮಾಡಿಸ್ಕೊಡೋಣ. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾರವ್ರಿಗೆ ಒಂದು ಸ್ಯಾಂಟ್ರೋ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಸ್ಯಾಂಟ್ರೋ ಒಂದು 2002 ಮಾಡಲು, 28ವರೆಗೂ FC ಇದೆ. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ. ಕಲಿಯೋಂಥವ್ರಿಗೆ ಒಳ್ಳೆ ಗಾಡಿ. ಸರ್ ಬರೀ 85,000 ರೂಪಾಯಿ ಕೊಡ್ತೀನಿ. ಜಸ್ಟ್ 85,000ಕ್ಕೆ? ಹೌದು. AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಟೈರ್ ಕಂಡೀಷನ್ ಕೂಡ ಇನ್ನೂ 90% ಟೈರ್ ಇದೆ. ತಗೊಂಡು ಏನು ಮಾಡಿಸೋ ಅಂಥದ್ದೇನಿಲ್ಲ. ಸರ್ 85,000 ರೂಪಾಯಿಗೆ ಆಗುತ್ತೆ. ಫೈನಲ್ ಟು ಫೈನಲ್ ಅದು. ಓಕೆ, 85,000ಕ್ಕೆ ಫೈನಲ್ ಟು ಫೈನಲ್ ನಿಮ್ಗೊಂದು ಸ್ಯಾಂಟ್ರೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ ಇದೆ. ಸೊ ಆಲ್ಟೋ ಡೀಟೇಲ್ಸ್? ಆಲ್ಟೋ ಬಂದು 2007 ಮಾಡಲು, ಸೆಕೆಂಡ್ ಓನರು, LXi, AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸರ್ ಇದು ಬಂದು 1,50,000 ಕೋಟಿಂಗ್ ಇದೆ. 1 ಲಕ್ಷದ ಫೈನಲ್ ಬಂದು 1,40,000 ರೂಪಾಯಿ ಕೊಡೋಣ. 1,40,000ಕ್ಕೆ ಒಂದು ಆಲ್ಟೋ 2007 ಮಾಡಲ್ ಗಾಡಿ. ಹೌದು. ಓಕೆ, ನಿಮ್ಗೆ ಆ ಕಲರ್ ಇಷ್ಟ ಆಗ್ತಿಲ್ಲ, ನಿಮಗೆ ರೆಡ್ ಕಲರ್ ಕೂಡ ಇದು ಅವೈಲೇಬಲ್ ಇದೆ. 2005 ಮಾಡಲು, LX, AC ಮಾತ್ರ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಏನು ಬರಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್ ಬರೀ 1,10,000 ಕೋಟಿಂಗ್ ಇದೆ. 1 ಲಕ್ಷಕ್ಕೆ ಕೊಡೋಣ. 1 ಲಕ್ಷಕ್ಕೆ? 1 ಲಕ್ಷಕ್ಕೆ ಕೊಡೋಣ ಸರ್. 1 ಲಕ್ಷ ಕಲಿಯೋಂಥವ್ರಿಗೆ ಯಾವ ಗಾಡಿ ಇವೆರಡರಲ್ಲಿ ಯಾವ್ದು ಬೇಕಾದ್ರೆ ತಗೋಬೋದು. ಗಾಡಿ ಕಲಿಯೋಕ್ಕೂ ಚೆನ್ನಾಗಿರ್ತದೆ, ಗಾಡಿನೂ ಚೆನ್ನಾಗಿದಾವೆ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು 1 ಲಕ್ಷಕ್ಕೆ ನಿಮಗೆ ಒಂದು ಆಲ್ಟೋ ಸಿಗ್ತಾ ಇದೆ. ಸೊ ಅಕಸ್ಮಾತ್ ಆ ರೆಡ್ ಕಲರ್ ಬೇಡ ಅಂದ್ರೆ ನಿಮಗೆ ಒಂದು ಸಿಲ್ವರ್ ಕಲರ್ ಒಂದು ಆಲ್ಟೋ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2011 ಮಾಡಲು, LXi. ಓಕೆ, ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸರ್ ನೀವು ಯಾವುದೇ ಗಾಡಿ ತಗೊಂಡ್ರು ಕಸ್ಟಮರು ಅವ್ರ ಮನಸ್ಸು ಸಮಾಧಾನಕ್ಕೆ 10,000 to 15,000 ರೂಪಾಯಿ ಖರ್ಚು ಮಾಡಲೇಬೇಕು. ಅವಲೇ ಅವ್ರ ಕಂಡೀಷನ್ಗೆ ಗಾಡಿ ಬರೋದು. ಇವಾಗ ನಮ್ಮಲ್ಲಿ ಆಸ್ ಇಟ್ ಈಸ್ ಕಂಡೀಷನ್ನು. ಇದು ಬಂದು 11 ಮಾಡಲು, ಅಥವಾ ಓನರ್ 3rd ಓನರ್ ಆಗಿದೆ. ಸರ್ ಫೈನಲ್ ಟು ಫೈನಲ್ ಬಂದು 1,75,000 ರೂಪಾಯಿಗೆ ಆಗುತ್ತೆ. 1,75,000ಕ್ಕೆ? ಹೌದು. 85,000 ಕೋಟಿಂಗ್ ಇರೋದು. 75,000 ರೂಪಾಯಿ ಕೊಡೋಣ. 1,75,000ಕ್ಕೆ ನಿಮಗೆ ಒಂದು ಆಲ್ಟೋ K10 ಸಿಗ್ತಾ ಇದೆ. ಆಲ್ಟೋ. ಸೊ ಬೆಸ್ಟ್ ಡೀಲ್ ತಗೊಂಡ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ. ಸೊ ಇದರಲ್ಲಿ ಮೇನ್ ಏನಂದ್ರೆ ಹೈಲೈಟ್ ಅಂದ್ರೆ ಚೆವರ್ಲೆಟ್ ಬೀಟ್. ಇದು ಚೆವರ್ಲೆಟ್ ಬೀಟು. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ನೋಡಿ ಇರೋದು ಹೇಳ್ತೀನಿ. ಇದು ಬಂದು 15 ಮಾಡಲು, ಸೆಕೆಂಡ್ ಓನರು, ಅದರಲ್ಲಿ LT ಡೀಸೆಲ್ ಗಾಡಿ. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವೀಲು, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. 20+ ಮೈಲೇಜ್ ಬರುತ್ತೆ. ಸರ್ ಇದು ಬಂದು 2,65,000 ಕೋಟಿಂಗ್ ಇದೆ. ಫೈನಲ್ ಬಂದು 2,50,000 ರೂಪಾಯಿ ಕೊಡೋಣ. ಓಕೆ, 2.5 ಲಕ್ಷಕ್ಕೆ ಸಿಗುತ್ತೆ ಈ ಒಂದು ಚವರ್ಲೆ ಬೀಟು ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್. ಹೌದು. ಸೊ ವಿತ್ ಆಫ್ಟರ್ ಮಾರ್ಕೆಟ್ ಅಲೈಸ್ ಒಂದು 60,000 ಇದೆಯಲ್ಲ ಸರ್? ಹೌದೌದು. ಓಕೆ, ನೋಡಿ ಬೆಸ್ಟ್ ಡೀಲ್ ತಗೊಂಡು ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್ ಕಸ್ಟಮರ್. ಓಕೆ,
ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದರೆ ಸಿಗುತ್ತೆ ನಿಮ್ಗೆ ಒಂದು ಚವೆಲೆ ಬೀಟು ಡೀಸೆಲ್ LT ಟಾಪ್ ಎಂಡ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಇದಿದೆ. ಸೊ ಇದು ಡೀಟೇಲ್ಸ್ ಸರ್. ಇಂಡಿಕಾ ವಿಸ್ತಾ 2011 ಮಾಡಲು ಸಿಂಗಲ್ ಓನರು, ಕ್ವಾರ್ಟರ್ ಜೆಟ್ ಇಂಜಿನು, ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದು. ಇದು ಕೂಡ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. AC ಪವರ್ ಸ್ಟೇರಿಂಗು, ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಸರ್ ಇದಕ್ಕೆ 1,95,000 ಕೋಟಿಂಗ್ ಇದೆ. 1,80,000 ರೂಪಾಯಿ ಕೊಡೋಣ. 1,80,000ಕ್ಕೆ ನಿಮ್ಗೆ ಒಂದು ಟಾಟಾ ಇಂಡಿಕಾ ವಿಸ್ತಾ. ಅದು ನಿಮಗೆ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಸರ್ ಡೀಸೆಲ್ ಗಾಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್ ಬೇರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ, ಬೆಸ್ಟ್ ಡೀಲಲ್ಲಿ ತೊಗೊಂಡ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವರ್ಲೆ ಎಂಜಾಯ್ ಇದೆ. ಸೊ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ 7 ಸೀಟರ್ ಗಾಡಿ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಸರ್. ಸರ್ ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗಿದೆ. 2014 ಮಾಡಲು ಸಿಂಗಲ್ ಓನರು, ಅದರಲ್ಲೂ 7 ಸೀಟರ್ ವೆಹಿಕಲ್. ಓಕೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು 3,25,000 ಕೋಟಿಂಗ್ ಇದೆ ಸರ್. 2,95,000 ರೂಪಾಯಿ ಕೊಡೋಣ. 2,95,000ಕ್ಕೆ 2,95,000 ರೂಪಾಯಿ ಕೊಡೋಣ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2,95,000ಕ್ಕೆ 7 ಸೀಟರ್ ವೆಹಿಕಲ್. ಇವತ್ತೊಂದು ಎರ್ಟಿಗಾ ತಗೊಳಕ್ ಹೋಗ್ತೀವಿ ಅಂತಂದ್ರೆ 7 ಲಕ್ಷ 7.5 ಹೌದು ಆ ಬಜೆಟ್ ಅಲ್ಲಿ ಸಿಗುತ್ತೆ. ಅದೇ 7 ಸೀಟರ್ ವೆಹಿಕಲ್ 2,95,000 ರೂಪಾಯಿ ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಎಲ್ಲೋ ಬೋರ್ಡ್ ಸರ್ ಇದು ಬಂದು 2012 ಮಾಡಲು ಥರ್ಡ್ ಓನರು. ಎಲ್ಲೋ ಬೋರ್ಡು ಅಂತಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ಉದಾಹರಣೆಗೆ, ಎಲ್ಲೋ ಬೋರ್ಡ್ ತಗೊಂಡ್ರೆ ಸ್ವಲ್ಪ ಖರ್ಚು ಮಾಡ್ಕೋಬೇಕು. ಖರ್ಚು ಮಾಡ್ಕೊಂಡ್ರೆ ದುಡಿಯೋಕ್ಕಾಗತ್ತೆ. ಖಂಡಿತ. ಸೊ ಯಾರಾದ್ರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕ್ತಾರೆ, ಸಂಸಾರನೇ ಸಾಕಂತ ಗಾಡಿ ಇದು. ಬರೀ 1,40,000 ರೂಪಾಯಿ ಕೊಡ್ತೀನಿ. 1,40,000ಕ್ಕೆ 1,40,000 ರೂಪಾಯಿ ನಾನು ಕೊಡ್ತೀನಿ, ಬನ್ನಿ ಸರ್. ಓಕೆ ನೋಡಿ, 1,40,000ಕ್ಕೆ ನಿಮಗೆ ಒಂದು ಸಿಕ್ಬಿಡುತ್ತೆ ಒಂದು ಸ್ವಿಫ್ಟ್ ಡಿಸೈರು ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ಯಾಪ್ಚೂರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ರೆನಾಲ್ಟ್ ಕ್ಯಾಪ್ಚರ್ ಬಂದು 18 ಮಾಡಲು ಸಿಂಗಲ್ ಓನರು, 110 PS, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಫಸ್ಟ್ ಕ್ಲಾಸ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಒಳ್ಳೆ ಕಂಪ್ನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಸೊ ಪ್ರೈಸ್ ಕಸ್ಟಮರ್ ಕೋಟಿಂಗ್ ಒಂದು 6,60,000 ಹೇಳ್ತಾರೆ. ಓಕೆ ಸರ್ ಫೈನಲ್ ಒಂದು 6,35,000 ರೂಪಾಯಿ ಕೊಡೋಣ. 6,35,000ಕ್ಕೆ ನಿಮಗೆ ಒಂದು ರೆನಾಲ್ಟ್ ಕ್ಯಾಪ್ಚರು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಿಮಗೆ ಒಂದು ರೆನಾಲ್ಟ್ ಅಲ್ಲಿ 5 ಸೀಟರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫೀಗೋ ಇದೆ. ಇದ್ರ ಡೀಟೇಲ್ಸ್ ಸರ್. ಫೋರ್ಡ್ ಫೀಗೋ ಬಂದು 10 ಮಾಡಲು ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ 20+ ಮೈಲೇಜ್ ಬರೋಂಥ ಗಾಡಿ ಸರ್. ಇದು 1,65,000 ರೂಪಾಯಿ ಆಗುತ್ತೆ. 1,65,000ಕ್ಕೆ ಫೋರ್ಡ್ ಫೀಗೋ 65,000 ರೂಪಾಯಿ ಆಗುತ್ತೆ. ಓಕೆ ನೋಡಿ, 1,65,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಫೀಗೋ ಇದೆ. ಸೊ ವೈಟ್ ಬೇಡ, ಇದನ್ನಂತೂ ಬಾರ್ಗಿನ್ ಕೇಳಕ್ ಹೋಗ್ಬೇಡಿ, ಫೈನಲ್ ಆಗಲ್ಲ. 1,65,000 ರೂಪಾಯಿ ಕೊಡೋಣ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫೋರ್ಡ್ ಫೀಗೋ ಇದೆ ಸರ್. ಸರ್ 10 ಬೇಡವಾ 12 ಕೊಡೋಣ. 12 ಸಿಂಗಲ್ ಓನರ್ ಗಾಡಿ. ಅದು ಕೂಡ ಡೀಸೆಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಓಕೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್, ಸಿಸ್ಟಮ್ ಕೂಡ ಇದೆ, ಕಂಪ್ನಿ ಸಿಸ್ಟಮ್. ಇದು ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, ಸಣ್ಣ ಪುಟ್ಟ ಕೆಲಸ ಇದೆ. ಸೊ ಪ್ರೈಸ್ ಆಫರ್ ಅಲ್ಲಿ ಕೊಡೋಣ. 1,85,000 ರೂಪಾಯಿ ಕೊಡೋಣ. 1,85,000ಕ್ಕೆ ಒಂದು 12 ಮಾಡಲ್ ಗಾಡಿ ಫೋರ್ಡ್ ಫೀಗೋ ಸಿಂಗಲ್ ಓನರ್ ಗಾಡಿ ಕೊಡೋಣ ಸರ್. 12 ಸಿಂಗಲ್ ಓನರ್ ಗಾಡಿ ಒಂದು ಫೋರ್ಡ್ ಫೀಗೋ ಸಿಗ್ತದೆ 2010, ಸಾರಿ 12 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ರೆಡ್ ಕಲರ್. ಇದು ಡೀಟೇಲ್ಸ್ ಸರ್. ಸರ್ ಶಿಫ್ಟ್ ಬಂದು 2007 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ LDI ಪವರ್ ವಿಂಡೋ ಬರಲ್ಲ, ಮ್ಯಾಗ್ ವೀಲ್ ಇದೆ, 5 ಮ್ಯಾಗ್ ವೀಲ್ ಇದೆ, ಗಾಡಿನೂ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. ಓಕೆ ಸರ್, ಬರೀ 2 ಲಕ್ಷಕ್ಕೆ ಕೊಡೋಣ ಸರ್. ಬೇರೆ 2 ಲಕ್ಷಕ್ಕೆ ಒಂದು 2 ಲಕ್ಷಕ್ಕೆ ಕೊಡೋಣ. ಬೇರೆ 2 ಲಕ್ಷಕ್ಕೆ ನೀವು ಒಂದು ಸ್ವಿಫ್ಟ್ LDI ಡೀಸೆಲ್ ವೇರಿಯಂಟ್. ಸರ್ ಇವತ್ತು ಒಂದು ಸ್ಯಾಂಡ್ರೋ ತಗೊಳಕ್ ಹೋದ್ರೆ ಮಾಡಲ್ ಗಾಡಿನ 2 ಲಕ್ಷ ಹೇಳ್ತಾರೆ. ಹೌದು, ನಾವು ಅದ್ರಲ್ಲಿ ನಾವು ಶಿಫ್ಟ್ ಕೊಡ್ತೀವಿ. ಓಕೆ ನೋಡಿ, ಮಾಡಲ್ ಗಾಡಿಯಲ್ಲಿ ತಗೊಂಡ್ಬೋದು ನೀವು ಸ್ವಿಫ್ಟ್ 2000 ಸರ್ 7 ಮಾಡಲು 7 ಮಾಡಲ್ ಗಾಡಿ. ಅದು 27 ವರೆಗೂ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಬೆಸ್ಟ್ ಡೀಲಲ್ಲಿ ತಗೊಂಡಬಹುದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು TUV ಸರ್. TUV 300, ಅದರಲ್ಲೂ T6. ಓಕೆ, 18 ಮಾಡಲು ಸಿಂಗಲ್ ಓನರ್, 24,000 ಓಡಿದೆ, 5 ಸೀಟರ್ ವೆಹಿಕಲ್, ಅದರಲ್ಲೂ ಬೇಬಿ ಸೀಟಿಂಗ್ ಕೂಡ ಹಿಂದ್ಗಡೆ 2 ಫಿಟೆಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಕೆ ಸರ್, ಇದು ಬಂದು 6,60,000 ರೂಪಾಯಿಗೆ ಆಗುತ್ತೆ. ಓಕೆ, 6,60,000ಕ್ಕೆ ನಿಮಗೊಂದು TUV 300 ಡೀಸೆಲ್ T6 ವೇರಿಯಂಟ್. ಹೌದು ಸರ್. ಓಕೆ, ಸೊ ಬೆಸ್ಟ್ ಡೀಲ್. 6,5 ಲಕ್ಷಕ್ಕೆ ಮಾಡೋಣ. 6,5 ಲಕ್ಷಕ್ಕೆ. 6,5 ಲಕ್ಷ. ಓಕೆ, 6,5 ಲಕ್ಷಕ್ಕೆ ನಿಮಗೆ ಸಿಕ್ಬಿಡುತ್ತೆ. ಗಾಡಿ ಕೂಡ ಒಳ್ಳೆ ಪ್ರೈಸಲ್ಲಿ ತೊಗೊಳಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ. ಇದು ಡೀಟೇಲ್ಸ್ ಸರ್.
ಸರ್ ಹೋಂಡಾ ಜಾಜ್ ಬಂದು ಇದು 16 ಮಾಡಲು ಓನರ್ ಥರ್ಡ್ ಓನರ್ ಆಗಿದೆ. Okay. 53,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ. Okay. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕ್ಲಾಸ್ ಆಗಿದೆ ಸರ್ ಗಾಡಿ. ಪ್ರೈಸ್ ಏನಾಯ್ತು ಸರ್? 3,95,000 ರೂಪಾಯಿ ಕೊಡೋಣ. 3,95,000ಕ್ಕೆ 2016 ಮಾಡಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಸರ್. ಇನ್ನ 10,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ, ಲೋನ್ ಕೂಡ ಸಿಗುತ್ತೆ, ಇದಕ್ಕೆ ಲೋನ್ ಕೂಡ ಸಿಗುತ್ತೆ, ಖಂಡಿತ ಮಾಡ್ಕೊಡೋಣ. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ತವೇರಿ ಇದೆ ಅಲ್ಲ ಸರ್? ಸರ್ ಟವೇರಾ ಬಂದು ವೈಟ್ ಬೋರ್ಡ್ ಅಲ್ಲ, ಅಲ್ಲಿ ನಿಮ್ಗೆ ಎಲ್ಲೋ ಬೋರ್ಡ್ ತೋರಿಸ್ತಾ, ಇದು ವೈಟ್ ಬೋರ್ಡ್, ಪಕ್ಕಾ ವೈಟ್ ಬೋರ್ಡ್. ವೈಟ್ ಬೋರ್ಡ್ ಗಾಡಿನಾ ಸರ್? ಹೌದು. ಓಕೆ, ಏನ್ ಸರ್ ಡೀಟೇಲ್ಸ್? ಇದು 7 ಸೀಟರ್ ವೆಹಿಕಲ್, 2008 ಮಾಡಲು, ಫ್ರೆಶ್ FC ಇದೆ, ಗಾಡಿನೂ ಚೆನ್ನಾಗಿದೆ ಸರ್. ಇದು ಕೇವಲ ನಿಮ್ಗೆ 2,10,000 ಕಸ್ಟಮರ್ ಕೋಟಿಂಗ್ ಇದೆ. ನಾನು ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಎಷ್ಟಿಗೆ ಸರ್? ಸರ್ 1,90,000 ರೂಪಾಯಿ ಕೊಡ್ತೀನಿ. 1,90,000ಕ್ಕೆ ನಿಮ್ಗೆ ಒಂದು ಚವರ್ಲೆ ತವೇರಾ ಡೀಸೆಲ್ ವೇರಿಯಂಟು ಸರ್. ಒಂದು ಮಾತ್ರ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓನರ್ 10 ಓನರ್ ಆಗಿದೆ. ಓಕೆ, ಅದಕ್ಕಾಗಿ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ. ಕಡಿಮೆ ಬಜೆಟ್ 1,90,000 ರೂಪಾಯಿ ಸಿಗುತ್ತೆ. 1,90,000ಕ್ಕೆ ನಿಮ್ಮೊಂದು ಚವರ್ಲೆ ತವೇರಾ ಇದೆ. ಅದು ನಿಮಗೆ ವೈಟ್ ಬೋರ್ಡ್ ಗಾಡಿ ನಿಮಗೆ. ಸೊ ಬೆಸ್ಟ್ ಡೀಲಲ್ಲಿ ತೊಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ i10 ಇದೆ, ಇದು ಡೀಟೇಲ್ಸ್ ಸರ್. ಒಂದು 11 ಮಾಡಲು ನಾವು ಆಲ್ಟೋ ತಗೊಳಕ್ ಹೋದ್ರೆ 2 ಲಕ್ಷ ಹೇಳ್ತಾರೆ. ಹೌದು ಸರ್. ನಾನು 8 ಸೀಟರ್ ವೆಹಿಕಲ್ ನ 1,90,000 ರೂಪಾಯಿ ಕೊಡ್ತೀನಿ. ಓನರ್ ಜಾಸ್ತಿ ಆಗಿದೆ ಅನ್ನೋದು ಬಿಟ್ರೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ನೋಡಿ, ಎಲ್ಲ ಟ್ರಿಪ್ ಹೋಗ್ಬೇಕಂದ್ರೂ ಕ್ಯಾರಿಯರ್ ಕೂಡ ಇದೆ. ಓಕೆ, ಸೊ ಬೆಸ್ಟ್ ಡೀಲ್ ತೊಗೊಂಡೋಗ್ಬೋದು. ಸೊ ಹಾಗೆ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್ ಸ್ಯಾಂಟ್ರೋ ಬಂದು 18 ಮಾಡಲು, ಸಿಂಗಲ್ ಓನರು, ಮ್ಯಾಗ್ನ ವೇರಿಯಂಟ್. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟು ಇದೆ. ಆಮೇಲೆ ಮತ್ತೆ ಇದು ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಇದು ಓಕೆ, ವಿತ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಏನಾಗುತ್ತೆ ಸರ್ ಸ್ಯಾಂಟ್ರೋ ಪ್ರೈಸು? ಸರ್ ಇದು ಬರೀ ಒಂದು 3,30,000 ರೂಪಾಯಿ ಕೊಡೋಣ. ಓಕೆ, 2018 ಮಾಡಲು ಗಾಡಿ, 18 ಮಾಡಲು, 3,30,000 ರೂಪಾಯಿ ಫೈನಲ್ ರೇಟು. ಪ್ರೊಫೈಲ್ ಚೆನ್ನಾಗಿದ್ರೆ ಹೆಚ್ಚು ಕಡಿಮೆ ಒಂದು 2.25-3 ಲಕ್ಷ ಬರೀ ಲೋನೇ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಆಗುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಕ್ವಿಡ್ ಬಂದು 2015 ಮಾಡಲು, ಸೆಕೆಂಡ್ ಓನರು, RXL, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದು ಕಸ್ಟಮರ್ ಕೋಟಿಂಗ್ ಬಂದು 2,65,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಬಂದು 2,40,000 ರೂಪಾಯಿ ಕೊಡೋಣ ಸರ್. 2,40,000ಕ್ಕೆ 2015 ಮಾಡಲು ಗಾಡಿ. ಲೋನ್ ಕೂಡ ಒಂದು 2 ಲಕ್ಷ ಲೋನೇ ಸಿಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಕೂಡ ಆಗುತ್ತೆ ನಿಮಗೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟ್ ಒಂದು ಚವರ್ಲೆ ಸ್ಪಾರ್ಕ್ ಇದೆ, ಇದು ಡೀಟೇಲ್ಸ್ ಸರ್. ಚವರ್ಲೆಟ್ ಸ್ಪಾರ್ಕ್ ಬಂದು 10 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್, ಮೇಲ್ಗಡೆ ಟ್ರಿಪ್ ಹೋಗೋದಾದ್ರೆ ಅದಕ್ಕೂ ಕೂಡ ಕ್ಯಾರಿಯರ್ ಕೂಡ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಸರ್. ಇದು 1,10,000 ರೂಪಾಯಿ ಆಗುತ್ತೆ. 1,10,000 ಆಗುತ್ತೆ. ಹೌದು. ಓಕೆ, ನೋಡಿ 1,10,000ಕ್ಕೆ ನಿಮಗೆ ಒಂದು ಚವರ್ಲೆ ಬನ್ನಿ ಸರ್, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಾನು. ಓಕೆ, 1,05,000 ಫೈನಲ್. ಮಾಡ್ಕೊಡೋಣ ಬನ್ನಿ ಸರ್. ಓಕೆ, ಸೊ ಹಾಗೆ ಇನ್ನೊಂದು ಚವರ್ಲೆ ಸ್ಪಾರ್ಕ್ ಇದೆ ಸರ್. ರೆಡ್ ಬೇಡ, ವೈಟ್ ಬೇಕು ಅನ್ನೋದಾದ್ರೆ ನೋಡಿ ಸರ್, ವೈಟ್ ಕಲರ್ ಇದೆ. ಓಕೆ, ಇದು ಕೂಡ 10 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬರೀ 85,000 ರೂಪಾಯಿ ಆಗುತ್ತೆ. ಬರೀ 85,000 ಬರೀ 85,000 ರೂಪಾಯಿ ಕೊಡೋಣ. ಓಕೆ ಸರ್.